2025-26ನೇ ಸಾಲಿನ ಕಬ್ಬಿನ ಬಿಲ್ಲಿನ ಬಾಕಿ ಸಾಕಷ್ಟು ಕಾರ್ಖಾನೆಗಳು ಉಳಿಸ್ಕೊಂಡವು. ಆ ಉಳಿಸ್ಕೊಂಡಂಥ ಸಕ್ಕರೆ ಕಾರ್ಖಾನೆಗಳು ನಾವು 30ನೇ ತಾರೀಕು ಒಂದು ಹೋರಾಟ ಇಟ್ಕೊಂಡಿದ್ವಿ. ಜಮಖಂಡಿಯಿಂದ ದೇಸಾಯಿ ಸರ್ಕಲ್ದಿಂದ ಈ ನಮ್ಮ ವಿಧಾನಸಭಾದಾಗ ಒಂದು ಸತ್ಯಾಗ್ರಹ ಚಾಲು ಮಾಡೋರು. ಯಾಕೆ ಚಾಲು ಮಾಡೋರು ಅಂದರೆ ಈಗ ನಾವು ಬಿಲ್ ಬೇಕಾಗಿತ್ತು ಎಲ್ಲ ರೈತರಿಗೆ. ಈಗ ಒಂದು ಕಬ್ಬು ಕಳಿಸಿದ ಒಂದು 14ರಿಂದ 15 ದಿವಸ ಕೊಡಬೇಕು ಅನ್ನುವಂಥದ್ದು ಒಂದು ಕಾನೂನು ಐತಿ. ಆದರೂ ಆ ಕಾನೂನು ಧಿಕ್ಕರಿಸಿ ಕಾರ್ಖಾನೆ ಮಾಲಕರು ಸರಿಯಾಗಿ ಬಿಲ್ ಕೊಟ್ಟಿಲ್ಲ. ಅದಕ್ಕೆ ಏನಂತ ಈಗ ಬಿಲ್ ಕೊಡಬೇಕು, ಕೊಡುವವರೆಗೆ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಅದಕ್ಕೆ ನಮ್ಮ ಈ ಜಮಖಂಡಿ ತಾಲೂಕು ಒಂದು ಇಡೀ ಬಾಗಲಕೋಟೆ ಜಿಲ್ಲೆ, ಒಂದು ಬೆಳಗಾವಿ ಜಿಲ್ಲೆ, ಒಂದು ವಿಜಯಪುರ ಜಿಲ್ಲೆ ಎಲ್ಲ ಕಬ್ಬು ಕಳಿಸಿದಂಥ ಎಲ್ಲ ಕಬ್ಬಿನ ಬೆಳೆಗಾರ ಈ ನಮ್ಮ ಬರುವಂಥ ಜಮಖಂಡಿಯಾಗ 30ನೇ ತಾರೀಕು ಎಲ್ಲ ಹೋರಾಟಗಾರರು ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಹೋರಾಟವನ್ನು ಸಕ್ಸಸ್ ಮಾಡ್ಕೊಂಡು ಬಿಲ್ಲನ್ನು ಪಡೆದೇ ತೀರ್ನುವಂಥ ಒಂದು ನಿರ್ಧಾರಕ್ಕೆ ಬಂದ ಎಲ್ಲ ಹೋರಾಟಗಾರರು ಭಾಗವಹಿಸಬೇಕು ಅನ್ನುವಂಥ ವಿನಂತಿ ಮಾಡ್ತೀವಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೋಮವಾರ ಮಾರ್ಚ್ 30ರಂದು ಜಮಖಂಡಿಯ ದೇಸಾಯಿ ವೃತ್ತದಲ್ಲಿ ಬೃಹತ್ ರೈತರ ಒಂದು ಪ್ರತಿಭಟನಾ ರ್ಯಾಲಿ ಆರಂಭ ಆಗ್ತದೆ. ಏನು ಕಬ್ಬು ಬೆಳೆಯನ್ನು ಬೆಳೆದು ಸಕ್ಕರೆ ಕಾರ್ಖಾನೆಗೆ ಸಾಗಾಟನೆ ಮಾಡಿದ್ದೀವಿ. ಕಬ್ಬು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಕಬ್ಬಿನ ಬಿಲ್ಲನ್ನು ಸಕ್ಕರೆ ಕಾರ್ಖಾನೆಗಳು ಸಂಪೂರ್ಣವಾಗಿ ಪಾವತಿ ಮಾಡಿಲ್ಲ. ಸರ್ಕಾರದ ನಿಯಮಾವಳಿ ಪ್ರಕಾರ, ಆದೇಶಗಳ ಪ್ರಕಾರ 14 ದಿನದಲ್ಲಿ ಕಬ್ಬು ಕಳಿಸಿದ 14 ದಿನಗಳಲ್ಲಿ ಬಿಲ್ಲನ್ನು ಪಾವತಿ ಮಾಡಬೇಕು. ಆದರೆ ಸಕ್ಕರೆ ಕಾರ್ಖಾನೆಯವರು ಯಾವುದೇ ರೀತಿಯಾಗಿ ಆ ಒಂದು ನಿಯಮವನ್ನು ಪಾಲನೆ ಮಾಡಿಲ್ಲ. ಬಾಕಿ ಇರತಕ್ಕಂಥ ಎಲ್ಲ ಹಣವನ್ನು ಪಾವತಿಗೆ ಆಗ್ರಹಿಸಿ ಬೃಹತ್ ಪ್ರಮಾಣದ ಏನು ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿದ ಎಲ್ಲ ರೈತ ಮುಖಂಡರು ಮತ್ತು ರೈತರು ಭಾಗವಹಿಸ್ತಾ ಇದ್ದಾರೆ. ಹೋರಾಟದ ಉಗ್ರ ರೂಪಕ್ಕೆ ಹೋಗದಂತೆ ತಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ತತ್ಕ್ಷಣವೇ ಸರ್ಕಾರ ಎಲ್ಲ ರೈತರಿಗೂ ಏನು ಬಾಕಿ ಉಳಿದುಕೊಂಡಿರ್ತಕ್ಕಂಥ ಎಲ್ಲ ಹಣವನ್ನು ಜಮಾವಣೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ವೇಳೆ ಕೈಗೊಳ್ಳಿಲ್ಲ ಅಂತಂದರೆ ಹೋರಾಟದ ವಿಭಿನ್ನ ರೂಪವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಸರ್ಕಾರ ಅಂತ ಹೇಳ್ತೀವಿ. ಅವತ್ತು ಏನು 30ನೇ ತಾರೀಕು ನಡೀತಕ್ಕಂಥ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವರು, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾವೆಲ್ಲರೂ ಕೂಡಿಕೊಂಡು ಮನವಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ನಾವು ಈಗಾಗಲೇ ಒಂದು ಪೂರ್ವಭಾವಿ ಸಭೆಯನ್ನು ನಾಳೆ ನಡೀತಕ್ಕಂಥ 30/3/2026 ಸೋಮವಾರದಿಂದ ಈ ಒಂದು ರೈತ ಸಂಘದ ನೇತೃತ್ವ ಮತ್ತು ಈ ಕೃಷ್ಣಾ ತೀರ ಹೋರಾಟ ಸಮಿತಿಯ ಒಂದು ನೇತೃತ್ವದಲ್ಲಿ ಈ ಒಂದು ಕಬ್ಬಿನ ಬಾಕಿ ಬಿಲ್ಲು ಕುರಿತು ಒಂದು ಹೋರಾಟದವಾಗಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ. ಈ ಸಭೆಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಎಲ್ಲ ರೈತರಿಗೆ ಒಂದು ಮನವಿ ಮಾಡಿವಿ. ಏನಪ್ಪ ಅಂದ್ರೆ ಈ ಒಂದು ಕಬ್ಬಿನ ಬಾಕಿ ಇರ್ತಕ್ಕಂಥ ಬಿಲ್ಲಿಗಾಗಿ ಈ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಇಲ್ಲಿ ರೈತರು ಆಗಮಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಜಮಖಂಡಿ ತಾಲೂಕಿನ ರೈತರು ತಾವೆಲ್ಲ ಆಗಮಿಸಿ ತಮಗೂ ಕೂಡ ಈ ನಾವು ಹೋರಾಟ ಮಾಡೋದ್ರ ಜೊತೆಗೆ ತಮ್ಮನ್ನು ಬಿಲ್ ಬಾಕಿ ಇದ್ದರೂ ಕೂಡ ತಾವು ಮಾಡೋರನ್ನ ಬಿಡಾತ್ರಿ. ದಯವಿಟ್ಟು ನಮ್ಮ ತಾಲೂಕಿನ ವಿಶೇಷವಾಗಿ ನಮ್ಮ ತಾಲೂಕಿನ ಇರ್ತಕ್ಕಂಥ ಈ ರೈತರಿಗೆ ಏನು ವಿಶೇಷವಾಗಿ ನಾವು ಮನವಿ ಮಾಡ್ತಾರಂದ್ರೆ ತಾವು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಒಂದು ಕಳಕಳಿಯಿಂದ ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ರಾಜ್ಯ ರೈತ ಸಂಘದ ಅಧ್ಯಕ್ಷತೆಯಲ್ಲಿ ಮತ್ತು ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಫ್ಯಾಕ್ಟ್ರಿ ಮಾಲೀಕರು ಕೇವಲ 14 ದಿನಗಳಲ್ಲಿ ಬಿಲ್ ಪಾವತಿ ಮಾಡಬೇಕಂತ ರೂಲ್ಸ್ ಇದ್ದರೂ ಕೂಡ ನಾವೆಷ್ಟೇ ಮನವಿ ಮಾಡಿಕೊಂಡರೂ ಕೂಡ ಈ ಕಬ್ಬಿನ ಬಿಲ್ಲನ್ನು ಪಾವತಿ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಕೂಡ ಯಾವುದೇ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಅದಕ್ಕಾಗಿ ರೈತರ ಒಂದು ಸಂಕಷ್ಟವನ್ನು ನೋಡಲಾರ್ದೆ ಆದಷ್ಟು ಬೇಗ ಈ ಬಿಲ್ ಪಾವತಿ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ನಾವು 30ನೇ ತಾರೀಕು ಬರುವ 30ನೇ ತಾರೀಕು ಉಗ್ರವಾದಂಥ ಹೋರಾಟವನ್ನು ಜಮಖಂಡಿ ದೇಸಾಯಿ ಸರ್ಕಲ್ನಿಂದ ತಾಲೂಕು ಆಫೀಸ್ನವರೆಗೆ ಪಾದಯಾತ್ರೆ ಮೂಲಕ ಮೆರವಣಿಗೆ ಮಾಡೋದ್ರ ಮೂಲಕ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಖಂಡಿ ತಾಲೂಕಿನ ಎಲ್ಲ ರೈತರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಚುನಾಪ ಪೂಜಾರಿ ಅವರು, ಅದೇ ರೀತಿ ನಮ್ಮ ಮುಧೋಳ ಭಾಗದ ಹೋರಾಟಗಾರರಾದಂಥ ಈರಪ್ಪನ ಹಂಚನಾಳ್ ಅವರು, ಕೋಮಾರ್ ಅವರು, ಆಮೇಲೆ ನಮ್ಮ ವಕೀಲರಾದಂಥ ಯಲ್ಲಪ್ಪನ ಹೆಗಡೆ ಅವರು ಎಲ್ಲ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಕಾರಣ ಜಮಖಂಡಿ ತಾಲೂಕಿನ ಎಲ್ಲ ಕಬ್ಬು ಬೆಳೆಗಾರರು ಮತ್ತು ರೈತರು
ಸಮಗ್ರ ರೈತರು ಎಲ್ಲರೂ ಕೂಡಿಕೊಂಡು ಆ ಒಂದು ಕಾರ್ಯಕ್ರಮದ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಜಮಖಂಡಿ ನಗರದ SRF ಕ್ಲಬ್ನಲ್ಲಿ ಒಂದು ಸಭೆ ಮಾಡಿದ್ದು. ಮೊನ್ನೆ ದಿನ ಹೇಳಿದಂಗೆ 30ನೇ ತಾರೀಕು ಮಾರ್ಚ್ ಜಮಖಂಡಿ ನಗರದ ದೇಸಾಯಿ ಸರ್ಕಲ್ನಿಂದ ರೈತರು ಎಲ್ಲರೂ ಜಮಾವಣೆಯಾಗಿ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಆಗಬೇಕಂತಕ್ಕಂಥದ್ದು ಆ ಸಭೆಯ ಒಂದು ಪೂರ್ವವಾಗಿ ಸಭೆ ಮಾಡಿದ್ವಿ ನಾವು. ಸಭೆಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತೈತಿ. ಕಬ್ಬಿನ ಬಾಕಿ ಬಿಲ್ಲನ್ನು ಕೊಟ್ಟಿಲ್ಲ, ಸುಮಾರು 2-3 ತಿಂಗಳಾಯ್ತು ಕಾರ್ಖಾನೆಗಳು. ಆ ದೃಷ್ಟಿ ಇಟ್ಟುಕೊಂಡ ಬಾಗಲಕೋಟೆ ಮತ್ತು ಬೆಳಗಾವಿ, ಬಿಜಾಪುರ 3 ಜಿಲ್ಲೆಯ ರೈತ ಹೋರಾಟಗಾರರನ್ನು ಸುಧಾ ಒಗ್ಗೂಡಿಸಿ ಒಂದು ಹೋರಾಟ ಮಾಡಿ ಕಬ್ಬಿನ ಬಿಲ್ ನಮಗೆ ಬರುವವರೆಗೂ ನಾವು ಹೋರಾಟ ಮಾಡ್ಬೇಕಂತೇಳಿ ಇವತ್ತಿನ ಸಭೆಯೊಳಗೆ ಇಡೀ ರೈತ ಮುಖಂಡರು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದು. ಈ ಹೋರಾಟ ಏನೈತಿ ಭಾಳಷ್ಟು ದೀರ್ಘವಾದಂಥ ಹೋರಾಟ. ಇದು ಕಬ್ಬಿನ ಬಿಲ್ ಬರುವವರೆಗೂ ಹೋರಾಟ ಆಗ್ತೈತಿ. ಆ ಹೋರಾಟಕ್ಕೆ ಅವರಿವರ ಏನದೆ ತಾವೆಲ್ಲರೂ ಕೂಡ ಕಬ್ಬಿನ ಬಿಲ್ಲನ್ನು ಕಬ್ಬಿನ ಏನು ರಸೀದಿ ಇರ್ತೈತಿ ಅದನ್ನು ತಗೊಂಡ ರೈತರು ಎಲ್ಲರೂ ಹೋರಾಟದೊಳಗೆ ಭಾಗವಹಿಸಬೇಕು. ಈ ಹೋರಾಟ ನಮ್ಮದು ಯಥಾಸ್ಥಿತಿ ಮುಂದುವರಿತೈತಿ. ಎಲ್ಲಿವರೆಗೆ ಅಂದ್ರೆ ಕಬ್ಬಿನ ಬಿಲ್ ಬರುವವರೆಗೂ ಸುಧಾ ಹೋರಾಟ ಮುಂದೈತೆ. ಆ ಹೋರಾಟಕ್ಕೆ ಅವರಿವರ ಏನದೆ ದಯವಿಟ್ಟು ಯಾರೂ ಕೂಡ ಅವರು ಇವರು ಅಂತಕ್ಕಂಥ ಭಾವನೆ ಬೇಡ. ನಮಗೆ ಕಬ್ಬಿನ ಹೋರಾಟಕ್ಕೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಹೋರಾಟ ಇರ್ತೈತಿ. ಹೋರಾಟ ಎಲ್ಲ 3 ಜಿಲ್ಲೆಯವರು ಕೂಡಿ ಹೋರಾಟ, ಎಲ್ಲ ಜಿಲ್ಲೆ ಇಡೀ ಸಮಗ್ರ ಕರ್ನಾಟಕದ ಕಬ್ಬಿನ ಬಿಲ್ ಯಾವ್ಯಾವ ಬಂದಿಲ್ಲ ಎಲ್ಲ ಕಡೆಯೂ ಹೋರಾಟ ಇದು ಯಥಾಸ್ಥಿತಿ ಮುಂದುವರಿತೈತಿ. ಇನ್ನೊಂದೇನು ತಿಳಿತಂದ್ರೆ ಮುಖ್ಯಮಂತ್ರಿಗಳು ಸುಧಾ ಬೈ ಎಲೆಕ್ಷನ್ ದೇಶದಿಂದ ನಮ್ಮ ಜಿಲ್ಲೆಗೂ ಬರ್ತಿರ್ತಾರೆ. ಅವರು ಗಮನದಲ್ಲಿ ಇಟ್ಕೊಂಡು ತತ್ಕ್ಷಣ ಕಾರ್ಖಾನೆ ಮಾಲೀಕರು ಅವರಿಗೆ ಡೈರೆಕ್ಷನ್ ಕೊಟ್ಟವರ ಕಬ್ಬಿನ ಬಿಲ್ ಕೊಡಿಸುವಂಥದ್ದು ಆಗಬೇಕು. ಒಂದು ವೇಳೆ ಇದು ಮುಂದುವರಿತಾ ತಿಳಿತಂದ್ರೆ ಅಲ್ಲಿ ನಾವು ಹೋರಾಟಗಾರರು ಕೂಡ ಏನೇನು ತೀರ್ಮಾನ ತಗೋತಾರೆ ಮುಂದಿನ ಹೋರಾಟ ರೂಪಿಸುವ ಚರ್ಚೆ ಆಗ್ತಿರ್ತಾವೆ. ಅದರ ಹೋರಾಟ ಇದು ಯಥಾಸ್ಥಿತಿ ಮುಂದುವರಿತೈತಿ. ಕಬ್ಬಿನ ಬಿಲ್ ಬರೋವರೆಗೂ ಹೋರಾಟ ಇರ್ತೈತೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ತೀವಿ. ಕಬ್ಬು ಬೆಳೆದಂಥ ನನ್ನ ಅಣ್ಣ ತಮ್ಮಂದಿರ ನಮಸ್ಕಾರ. ಇವತ್ತು ಜಮಖಂಡಿ ನಗರದಲ್ಲಿ ಹೋರಾಟಗಾರರೆಲ್ಲ ಸೇರಿಕೊಂಡು ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ನೇತೃತ್ವದಲ್ಲಿ ಈ ಭಾಗದ ಹೋರಾಟಗಾರರೆಲ್ಲ ಸೇರಿಕೊಂಡು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಈ ನಿರ್ಣಯ ಏನಪ್ಪ ಅಂದ್ರೆ ಈಗಾಗಲೇ ಕಳೆದ ಒಂದು 3 ತಿಂಗಳ ಹಿಂದೆ ನಾವು ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡುವಾಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಭಾಳಷ್ಟು ಒತ್ತಾಯ ಮಾಡಿದಾಗ ಎಲ್ಲ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ನಮ್ಮ ಒಪ್ಪಿಗೆ ಕೊಟ್ಟಿತ್ತು. ಇಲ್ಲಿ ತನಕ ಏನು ಕೇವಲ ಒಂದು 10-14 ದಿನ ಏನು ಬಿಲ್ ಬಿಟ್ಟು ಇನ್ನೂ ತನಕ ಯಾವುದೋ ಬಿಲ್ಲ ಹಾಕಿರ್ತೀನಿ ಕಾರ್ಖಾನೆಗಳು ಬಂದದು. ನಾನು ರೈತರಿಗೆ ಮನವಿ ಏನು ಮಾಡ್ಕೊಳಪ್ಪ ಅಂದ್ರೆ ನಮ್ಮ ಹೋದಂಥ ಕಬ್ಬಿನ ದುಡ್ಡ ಕೊಡುವರವ್ರ ನಮ್ಗೆ ಈ ಸದ್ಯಕ್ಕೆ ಈ ತಿಂಗಳು ಮಾರ್ಚ್ ಐತಿ. ನಮ್ಮ ಬ್ಯಾಂಕಿನ ಸಾಲಗಳನ್ನ ಮರುಪಾವತಿ ಮಾಡಬೇಕು. ನಮ್ಮ ಮಕ್ಕಳ ಹಾಸ್ಟೆಲ್ ಫೀಸು ಮತ್ತೊಂದು ಭಾಳಷ್ಟು ಅದಾವೆ. ಯಾಕೆ ಮೊನ್ನೆ ನಾವು ನೋಡಿದ್ದೆ ಒಂದು ರೈತರು ಅವ್ರ ಮಗುಗೆ ಅವ್ರು ಹಾಲ್ ಟಿಕೆಟ್ ಕೊಡಲಿಲ್ಲ, ನೀನು ಫೀಸ್ ತುಂಬುತ್ತಕ್ಕ ಅಂತ ಹೇಳಿ ಅಂಥ ಪರಿಸ್ಥಿತಿ ಐತೆ ನಮ್ಮಲ್ಲಿ. ನಾವು ಕಬ್ಬಾಗ ಪಟ್ಟು ಕೂತೀವಿ. ಆದರೂ ರೈತರು ಜೊತೆಗೆ ಎಲ್ಲರೂ ಸೇರ್ಕೊಂಡು ನಾವು ಹೋರಾಟ ಮಾಡುವಂಥ ಅನಿವಾರ್ಯ ಯಾಕೆ ಬತ್ತಪ್ಪ ಅಂದ್ರೆ ಈ ಕಾರ್ಖಾನೆ ಮಾಲೀಕರು ಹಂತವಾಗಿ ನಮಗೆ ಆ ಕಂತಿನ ಹಣ ಕೊಟ್ಟಿದ್ರೆ ಯಾವುದೇ ತೊಂದರೆ ಇರ್ತಿದ್ದಿಲ್ಲ. ಈಗಾಗಲೇ ಸಾಕಷ್ಟು ತೊಂದರೆ ಇದ್ದಂಥ ರೈತರಿಗೆ ತೊಂದರೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅವರು. ಅದಕ್ಕಾಗಿ ನಾವು ಮತ್ತೆ ಹೋರಾಟ ಕಲಿಬೇಕಂತ ಏನೋ ಅನಿವಾರ್ಯತೆ ಬಂತು. ಈ ಅನಿವಾರ್ಯತೆ ನಾವೆಲ್ಲರೂ ತೀವ್ರ ಸ್ವಲ್ಪ ಪಡಿಬಾರ್ದು. ಈ ನಮ್ಮ ಕರೆಗೆ ಏನೀಗ ಒಂದು ಹೋರಾಟಕ್ಕೆ ಮುಂದೆ ಬಂದಿದ್ದೀವಿ. ಈಗಾಗಲೇ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಆ ಕಾರ್ಖಾನೆ ಮಾಲೀಕರ ಮನವೊಲಿಸಿ ಮತ್ತಷ್ಟು ಆದಷ್ಟು ಬೇಗ ಬಿಲ್ ಕೊಡಿಸುವಂಥ ಕೆಲಸ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಅವ್ರು ಮಾಡಲಾರ್ದೇ ಈಗ ಮತ್ತೊಮ್ಮೆ ನಾವು ಹೋರಾಟ ಕಲಿಬೇಕು. ಯಾಕೆ ಈ ಹೋರಾಟ ಮಾಡಬೇಕಪ್ಪ ಅಂದ್ರೆ ನಮ್ಮ ಭಾಳಷ್ಟು ಕಷ್ಟದಾಗ ನಾವು ರೈತರು, ನಮ್ಮ ಚಿಕ್ಕ ಮಕ್ಕಳು ಶಾಲೆಗಳು ಭಾಳಷ್ಟು ತೊಂದರೆ ಆಗ್ಯಾವ. ನಮ್ಮ ಬ್ಯಾಂಕ್ಗಳು ಮರುಪಾವತಿ ಆಗಂಗಿಲ್ಲ. ನಮ್ಮ ಹೆಸರು ಖರಾಬ್ ಆಗ್ತಾವೆ. ಮುಂದೆ ಬರುವಂಥ ದಿನ ಸಾಲು ಸಿಗಂಗಿಲ್ಲ. ಯಾಕೆ ನಾವು ಬೆಳೆದಂಥ ಬೆಳೆಗಳು 16 ತಿಂಗಳು ಕಬ್ಬ ಕೊಟ್ಟರು ಮತ್ತೆ 20 ತಿಂಗಳ ಬಿಲ್ ಕೊಡುವಾರ. ಆ ಬಿಲ್ಲನ್ನು ಪಡೆಕೋಬೇಕಾದ್ರೆ ಏನು ಮಾಡಬೇಕಪ್ಪ ನಾವು? ಈ ಭಾಗದ ಏನು ನಮ್ಮ ಸುತ್ತಮುತ್ತಲಿನ ಇರುತ್ತೆ, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಒಟ್ಟಾಗಿ ಜಮಖಂಡಿಲೊಂದು ಬೃಹತ್ ಒಂದು ಸಮಾವೇಶನ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಮತ್ತೊಮ್ಮೆ ಕಣ್ ತೆರೆಸಿ ಆ ಕಾರ್ಖಾನೆ ಮಾಲೀಕರ ಮೇಲೆ ಒತ್ತಾಯವನ್ನು ಮಾಡಿಸಿ ನಮ್ಮ ಬಿಲ್ ತಗೊಳ್ಳುವಂಥ ಕೆಲಸ ಮಾಡುವಂಥ ದಿನಮಾನ ಏನು ನಾಳೆ ಬರುವಂಥ ಮಾರ್ಚ್ 30ನೇ ತಾರೀಕು ಸೋಮವಾರ ದಿವಸ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಜಮಖಂಡಿ ನಗರದಲ್ಲಿಂತ ಏನೋ ಒಂದು ದೇಸಾಯಿ ಸರ್ಕಲ್ನಿಂದ ನಾವು ನಮ್ಮ ತಹಸೀಲ್ದಾರ್ ಆಫೀಸರ್ಗೆ ಒಂದು ಹೋರಾಟ ಪಾದಯಾತ್ರೆ ಮುಖಾಂತರ ಹೋಗಿ ನಾವಲ್ಲಿ ಒಂದು ಭಾಳಷ್ಟು ಶಾಂತಿಯುತಂತ ಒಂದು ಸಭೆಯನ್ನು ಮಾಡ್ತೀವಿ ಮೊದಲು. ಅದಕ್ಕೆ ಏನಾದರೂ ಮುಂದಲ್ಲಿ ಆ ತೀರ್ಪುಗಳು ಏನು ಪಡಿತಾವೆ ಎಲ್ಲ ನಮ್ಮ ಹೋರಾಟಗಾರರು ನಿರ್ಣಯ ತಗೋತಾರೆ. ಅದು ಎಲ್ಲಿಗೆ ಹೋಗೋದು ಸ್ವಲ್ಪ ಗೊತ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಭಾಳಷ್ಟು ವಿನಂತಿ ಏನು ಮಾಡ್ಕೋದಪ್ಪ ಅಂದರೆ ಈ ಭಾಗದ ರೈತರು ಯಾರ್ಯಾರು ಕಬ್ಬ ಕಳಿಸಿರಿ, ಯಾರ್ಯಾರು ಬಾಕಿ ಹೋದಕ್ಕೆ ನಿಮ್ಮ ಸ್ಲಿಪ್ಗಳನ್ನು ತೊಗೊಂಡು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಬಿಲ್ ನೀವು ತೊಗೊಂಡೋರಿ. ನಮ್ಗೆ ಯಾರು ಇಲ್ಲಿ ನಮ್ಮ ಬಂದಂಥ ಹೋರಾಟಗಾರಿಗೆ ಯಾರು ಪಾವತಿ ನಮಗೇನು 10 ರೂಪಾಯಿ ಕೊಡಕ್ಕೆ ಹೋಗಬೇಡ್ರಿ ನೀವು. ಯಾಕೆ ನಿಮ್ಮ ಸಲುವಾಗಿ ನಮಗೂ ತ್ರಾಸಾಗತೈತಿ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತೀವಿ. ಆದಷ್ಟು ಎಲ್ಲ ರೈತರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡಿ ಈ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಸಿ ನಾವು ನಮ್ಮ ಬಿಲ್ಲನ್ನು ಪಡ್ಕೊಂಥ ಕೆಲಸ ಮಾಡೋಂತೇಳಿ ತಮ್ಮೆಲ್ಲ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ರೈತ ಸಂಘ.